ಶ್ರೀರಾಮ ಸಮರ್ಥ. ಡಿಸೆಂಬರ್ 11. ಕರ್ಮ ಮಾರ್ಗದಿಂದ ಹೋಗುವಾಗ ನಾಮದ ಅತ್ಯಂತ ಅವಶ್ಯಕತೆ ಇರುತ್ತದೆ. ಪರಮಾರ್ಥ ಸಾಧಿಸುವುದಕ್ಕಾಗಿ ಅತ್ಯಂತ ಉದಾರ ಭಾವನೆಯ ಅವಶ್ಯಕತೆ ಇರುತ್ತದೆ. ದೊಡ್ಡ ಮನಸ್ಸಿನ ಮನುಷ್ಯನಿಗೆ ಮಾತ್ರ ಪರಮಾರ್ಥ ಸಾಧಿಸುತ್ತದೆ. ಯಾರು ಪಂತರೋ ಅವರೇ ಸಂತರಾಗಬಲ್ಲರು. ಪ್ರಾಪಂಚಿಕ ಜನರು ಮನೆಯಲ್ಲಿರುವುದನ್ನು ಕೊಟ್ಟು ಬಿಡಬಾರದೆಂಬುದೇನೋ ನಿಜ. ಆದರೆ ಪ್ರಸಂಗ ಬಂದರೆ ಎಲ್ಲವನ್ನು ಕೊಡುವ ಮನಸ್ಸಿನ ಸಿದ್ಧತೆ ಇರಬೇಕು ಎಂಬುದು ಅಷ್ಟೇ ನಿಜವಾದದ್ದು. ನಿಜವಾಗಿಯೂ ಭಗವಂತನಿಗೆ ಸರ್ವ ಕೊಡುವುದಕ್ಕಿಂತಲೂ ಸ್ವ ಕೊಡುವುದನ್ನು ಕಲಿಯಿರಿ. ಸ್ವ ಕೊಟ್ಟ ಮೇಲೆ ಸರ್ವ ಕೊಡದಿದ್ದರೂ ನಡೆಯುತ್ತದೆ. ಏಕೆಂದರೆ ಆ ನಮ್ಮದೆಲ್ಲವೂ ನಮ್ಮ ಸ್ವಾಮಿತ್ವದಲ್ಲಿ ಉಳಿಯುವುದೇ ಇಲ್ಲ. ಆದರೆ ಸರ್ವ ಕೊಟ್ಟು ಸ್ವ ಕೊಡುವುದು ಹಾಗೆಯೇ ಉಳಿದರೆ ಸರ್ವ ಕೊಟ್ಟದ್ದರ ಸಮಾಧಾನ ಪ್ರಾಪ್ತವಾಗುವುದಿಲ್ಲ. ಭಗವಂತನಿಗೆ ಸ್ವ ಕೊಡುವುದೆಂದರೆ ನಾನು ಅವನವನಿರುತ್ತೇನೆಂಬ ಅರಿವನ್ನು ಹಗಲಿರುಳು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಾಗಿರುತ್ತದೆ. ವೈದಿಕ ಕರ್ಮದಿಂದ ಚಿತ್ತಶುದ್ಧಿಯಾಗುತ್ತದೆ. ಆದರೆ ಯಾವ ಭಗವಂತನ ಪ್ರಾಪ್ತಿಯಾಗಬೇಕೆಂದು ಚಿತ್ತಶುದ್ಧಿ ಮಾಡಿಕೊಳ್ಳಬೇಕಾಗುತ್ತದೆಯೋ ಆ ಭಗವಂತನ ಅಧಿಷ್ಠಾನವು ಆ ವೈದಿಕ ಕರ್ಮಗಳಲ್ಲಿ ಇಲ್ಲದಿದ್ದರೆ ಆ ಕರ್ಮ ಮಾರ್ಗದ ಪರ್ಯವಸಾನವು ಕರ್ಮಠತನದಲ್ಲಿ ಆಗುತ್ತದೆ. ಅಲ್ಲದೆ ಸದ್ಯದ ಸಮಯದಲ್ಲಿ ಹೊರಗಿನ ಪರಿಸ್ಥಿತಿಯು ಬಹಳ ವ್ಯತ್ಯಾಸವಾಗಿರುವುದರಿಂದ ವೈದಿಕ ಕರ್ಮಗಳು ಹೇಗೆ ಆಗಬೇಕೋ ಹಾಗೆ ಆಗುವುದಿಲ್ಲ. ಆದ್ದರಿಂದ ನಾವು ಕರ್ಮ ಮಾರ್ಗದಿಂದ ಹೋಗುವಾಗ ಕರ್ಮದ ಪರಿಪೂರ್ಣತೆ ಆಗುವುದಕ್ಕಾಗಿ ಭಗವಂತನ ನಾಮದ ಅತ್ಯಂತ ಅವಶ್ಯಕತೆ ಇರುತ್ತದೆ. ಮನಃಪೂರ್ವಕ ಕರ್ಮ ಮಾರ್ಗವನ್ನು ಆಚರಿಸುವ ಜನರಲ್ಲಿ ಕೇವಲ ಕರ್ಮ ಮಾಡುವುದೇ ಸರ್ವಸ್ವವಾಗಿರುತ್ತದೆ ಎಂಬ ಕರ್ಮಠತನದ ಭಾವನೆ ನಿರ್ಮಾಣವಾಗುತ್ತದೆ. ನನ್ನದು ಈ ವಿಷಯದಲ್ಲಿ ಆಕ್ಷೇಪವಿರುತ್ತದೆ. ಸಾಮಾನ್ಯವಾಗಿ ಕರ್ಮ ಮಾರ್ಗಿ ಜನರ ಕಟ್ಟುಪಾಡಿನ ಹಾಗೂ ಸಂಯಮದ ವಿಷಯದಲ್ಲಿ ನನಗೆ ಆದರವೇ ಇರುತ್ತದೆ. ರಾಮನಾಮವೊಂದನ್ನು ತೆಗೆದುಕೊಂಡರೆ ಎಲ್ಲ ಧರ್ಮ ಬಂಧನಗಳು ಅನಾವಶ್ಯಕವೆಂಬ ತಿಳುವಳಿಕೆಯೂ ಸರಿಯಾದದ್ದಲ್ಲ. ಆದರೆ ಕರ್ಮದಿಂದ ಚಿತ್ತಶುದ್ಧಿಯಾಗುತ್ತಿದ್ದಾಗ ನಾಮದಿಂದ ಭಗವಂತನ ಅಸ್ತಿತ್ವದ ಅರಿವು ಜಾಗೃತವಾಗಿರುತ್ತದೆ. ಇಷ್ಟೇ ಅಲ್ಲದೆ ಪೂರ್ಣ ಚಿತ್ತಶುದ್ಧಿಯಾಗಿ ಕರ್ಮವು ಕಳಚಿ ಬಿದ್ದ ಮೇಲೆ ಕೇವಲ ನಾಮವಷ್ಟೇ ಶೇಷ ಉಳಿಯುತ್ತದೆ. ಹಾಗೂ ಭಗವಂತನೊಂದಿಗೆ ಏಕರೂಪವಾದಿವೆಂದರೆ ಅದು ಅವನಲ್ಲಿ ಕರಗಿ ಹೋಗುತ್ತದೆ. ರಾಮನಾಮವು ಕೇವಲ ಮಂತ್ರವಷ್ಟೇ ಅಲ್ಲ, ಅದು ಸಿದ್ಧ ಮಂತ್ರವಾಗಿರುತ್ತದೆ. ಹಾಗೂ ಅದು ನಮ್ಮನ್ನು ಭಗವಂತನವರೆಗೆ ಒಯ್ಯುತ್ತದೆ. ಇಷ್ಟೇ ಅಲ್ಲ, ಅದು ಭಗವಂತನನ್ನೇ ನಮ್ಮ ಕಡೆಗೆ ಎಳೆದು ತರುತ್ತದೆ. ಇದು ನನ್ನ ಪ್ರತ್ಯಕ್ಷ ಅನುಭವವಾಗಿರುತ್ತದೆ. ಯಾರು ಬೇಕಾದವರು ನಾಮದ ಈ ಸಾಮರ್ಥ್ಯದ ಅನುಭವ ಕಂಡುಕೊಳ್ಳಬಹುದು. ರಾಮನಾಮವು ದೇಹ ಬುದ್ಧಿಯನ್ನು ಸುಟ್ಟು ಹಾಕುವ ಅಗ್ನಿಯಾಗಿರುತ್ತದೆ. ರಾಮನಾಮವು ಓಂಕಾರದ್ದೇ ಸ್ವರೂಪವಾಗಿರುತ್ತದೆ. ಅದು ಎಲ್ಲ ಕರ್ಮಗಳ ಹಾಗೂ ಸಾಧನೆಗಳ ಪ್ರಾಣವಾಗಿರುತ್ತದೆ. ಶ್ರೀಶಂಕರನನ್ನು ಮೊದಲುಗೊಂಡು ಸಮರ್ಥರವರೆಗೂ ಆಗಿ ಹೋದ ಮಹಾಸಿದ್ಧರೆಲ್ಲರೂ ಈ ರಾಮನಾಮವನ್ನು ತಮ್ಮ ಕಂಠದಲ್ಲಿ ಧಾರಣೆ ಮಾಡಿರುತ್ತಾರೆ. ರಾಮನಾಮದ 3.5 ಕೋಟಿ ಜಪ ಮಾಡಿದರೆ ನಮಗೆ ನಮ್ಮ ದೈವತದ ಅನುಭವ ಬರದೇ ಇರಲಾರದು. ರಾಮನಾಮದ ಆಧಾರದಿಂದ ನಾವೆಲ್ಲರೂ ರಾಮನನ್ನು ಹೊಂದೋಣ. ನಾಮ ತೆಗೆದುಕೊಳ್ಳುತ್ತಿರುವಾಗ ಆಗುವುದೆಲ್ಲವೂ ಉತ್ತಮ ಹಾಗೂ ನಮಗೆ ಕಲ್ಯಾಣಕಾರಕವಾದದ್ದೇ ಇರುತ್ತದೆ ಎಂಬ ವಿಶ್ವಾಸವನ್ನಿಟ್ಟುಕೊಳ್ಳಬೇಕು. ಇಂದಿನ ಮುಖ್ಯ ವಿಚಾರ, ನಾಮಕ್ಕಾಗಿ ನಾಮ ತೆಗೆದುಕೊಳ್ಳಿರಿ. ಅಂದರೆ ಅದರಲ್ಲಿ ರಾಮನಿರುತ್ತಾನೆಂಬುದು ನಿಶ್ಚಿತವಾಗಿ ತಿಳಿಯುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.